5 5 ಗ್ರಾಮಗಳಿಂದ ಮಕ್ಕಳು ಬರ್ತಾರ. ಬಹಳಷ್ಟು ಒಂದು ರಿಸ್ಕ್ ಅಂತಾನೆ ಹೇಳ್ಬೋದು. ನಾವ್ ಇಷ್ಟಪಟ್ಟು ಮಾಡ್ರೆ ಏನ್ ಅನ್ಸಲ್ಲ. ಸರ್ ನನ್ನ ಈ ಶಾಲೆ ಇರೋ ತಕ್ಕ ಶಾಲೆ ಅಂತ ಶಾಶ್ವತ, ಶಾಲೆ ಶಾಶ್ವತ, ವ್ಯಕ್ತಿಗಳ ಶಾಶ್ವತ ಇಲ್ಲ. ನಾವ್ ಇಲ್ಲಿ ತಕ್ಕ ಇದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾ ಈ ಶಾಲೆ ಜೊತೆ ಇರ್ತೀನಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಒಂದು ಸೇವೆ ಅನ್ಕೊಂಡು ಮಕ್ಕಳಿಗೆ ಏನೋ ನಾವು ಕೊಡ್ಬೇಕು, ನಮ್ಲಿಂತ ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ಬೇಕು ಅಂತ ನಾವು ಸ್ಯಾಲ್ರಿಗಾಗಿ ನಾವು ಕೆಲಸ ಮಾಡ್ಲತ್ತಿಲ್ಲ. ಒಂದ್ ನಮ್ದು ಆಸಕ್ತಿಲಿಂತ ಮಕ್ಕಳ ಮ್ಯಾಗಿಂದ ಹಿತರ್ಲಿಂತ. ನೀವು ಸಂಸ್ಕಾರದ ಬಗ್ಗೆನೂ ಬಹಳ ಒತ್ತು ಕೊಟ್ರಿ ಅಂತ ಕೇಳಿದ್ವಿ. ಸೊ ಯಾವ ರೀತಿಯಾಗಿ ಅದ ನಡ್ಸ್ಕೊಂಡ್ ಹೋಗ್ತೀರಿ, ಏನೇನ್ ಕಾರ್ಯಚಟುವಟಿಕೆಗಳು ಸಂಸ್ಕಾರದ ಬಗ್ಗೆ ನೀಡ್ಬೇಕಾದ್ರೆ ಏನೇನ್ ಕಾರ್ಯಚಟುವಟಿಕೆಗಳು ಮಾಡ್ತೀರಿ ಅಂತ? ಆ ರೀತಿ ಈಗ ಶಾಲಾ ಮಿತ್ರ ಮಂಡಳಿ ಅಂತ ಕೂಡ ನಾವು ಮಾಡಿದ್ದೀವಿ. ಈಗ ಶಾಲಾ ಮಿತ್ರ ಮಂಡಳಿ ನೀವು ಚಾರ್ಟ್ ನೋಡ್ಬೋದು. ಇಲ್ಲಿ ನಾವು ಮಕ್ಕಳಿಗೆಪ್ಪ ಅಂತಂದ್ರೆ ಇಲ್ಲಿ ಶಾಲಾ ಮಿತ್ರ ಮಂಡಳಿ ಇಲ್ಲಿದೆ ನೋಡಿ. ಈಗ ಸಪ್ನಾ ವಿ ಮಠಪತಿ ಅಂತ ಹೇಳಿ ಇವ್ರು ಪ್ರಧಾನಾಧ್ಯಾಪಕರಿದ್ದಾರೆ. ಇದು ಅಧ್ಯಕ್ಷರು ಶಾಲಾ ಮಿತ್ರ ಮಂಡಳಿ. ಅಂದ್ರೆ ಒಂದು ಕ್ಲಾಸ್ ಮಾನಿಟರ್ಗಳು ಏನಿದ್ದಾರೆ, ಈಗ ಎಲ್ಲಾ ಕಡೆ ಬರೀ ಕ್ಲಾಸ್ ಮಾನಿಟರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ತರಗತಿ ಶಿಕ್ಷಕರು ಅವ್ರಿಗೆ ಏನಾರ ಮೀಟಿಂಗ್ ಇದ್ದಾಗ ಅಥವಾ ಅವ್ರ ಕೆಲಸ ಕಾರ್ಯ ಇದ್ದಾಗ ಅವ್ರು ಬರ್ತಕ್ಕ ಕ್ಲಾಸ್ ನಿರ್ವಹಣೆ ಮಾಡ್ಬೇಕು. ನಮ್ಮಲ್ಲಿ ಕ್ಲಾಸ್ ನಿರ್ವಹಣೆ ಮಾಡೋ ಸಲಕ್ ಮಾನಿಟರಿಂಗ್ ಮಾಡಲ್ಲ, ನಮ್ಮಲ್ಲಿ ವ್ಯಕ್ತಿತ್ವ ವಿಕಾಸಕ್ಕಾಗಿ ಮಾನಿಟರಿಂಗ್ ಮಾಡ್ತೀವಿ. ಇಲ್ಲಿ ಶಿಕ್ಷಕರ ಜವಾಬ್ದಾರಿಗಳು ಕೂಡ ನೋಡಿದ್ದೀರಿ. ಈಗ ಸ್ವಾಭಾವಿಕವಾಗಿ ಅವ್ರ ಕರ್ತವ್ಯ ಪಾಠವನ್ನ ಮಾಡೋದು ವಿಷಯಾಧಾರಿತವಾಗಿ ಮಾಡ್ತಾ ಇರೋದು ಜೊತೆಗೇನೆ ಒಬ್ಬೊಬ್ಬ ಶಿಕ್ಷಕ 3-4 ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾರೆ. ಈಗ ಉದಾಹರಣೆ ನಮ್ಮ ಪ್ರಧಾನಾಧ್ಯಾಪಕರೇ ಇದ್ದಾರೆ. ಅದು ನಮ್ಮ ಕುಟುಂಬದಲ್ಲಿ ನನಗೆ ತುಂಬಾ ಬೆಂಬಲವಾಗಿ ನಿಂತಿರುತ್ತದಪ್ಪ ಅಂತ ನನ್ನ ಧರ್ಮಪತ್ನಿ. ಸ್ವತಃ ನನ್ನ ಧರ್ಮಪತ್ನಿ ನಾನು ಶಾಲೆ ಪ್ರಾರಂಭ ಮಾಡುವಾಗ ತನ್ನ ತಾಳಿಯ ಚೈನ್ ಅನ್ನ ಅಡವಿಟ್ಟು ದುಡ್ಡು ಕೊಟ್ಟಿದ್ದಾಳೆ. ಪ್ರಧಾನಾಧ್ಯಾಪಕರ ಅಲ್ಮಾರಿ. ಇದು ನಮ್ಮ ನಿಡಗುಂದದ ನನ್ನ ಸ್ನೇಹಿತ ಆಗಿರುವಂತ ಪ್ರವೀಣ್ ಕುಮಾರ್ ಅಂತೇಳಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾನೆ. ಪ್ರವೀಣ್ ಕುಮಾರ್ ಶಿವಾನಂದ್ ಸಿರೋಳಿ ಮುಖಂ ನಿಡಗುಂದ ಅಂತೇಳಿ ಅವರು ಅಜ್ಜಿಯವರ ಹೆಸರು ಮೇಲೆ ದಿವಂಗತ ಶಂಕರಮ್ಮ ಚಂದ್ರಶೇಖರ್ ಸಿರೋಳಿ ಅವರ ನೆನಪಿನಲ್ಲಿ ಅವ್ರು ನನಗೆ ಕಾಣಿಕೆ ಕೊಟ್ರು. ಶಾಲೆ ಪ್ರಾರಂಭ ಮಾಡಿದ ತಕ್ಷಣನೇ ಅವ್ರಿಗೆ ನಂದು ಏನೋ ಇದ್ರೆ ಅಂತಂದ್ರೆ ಅದನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಅಲ್ಮರಿ ಇದೆ. ಇದು ನಾವ್ ಇವಾಗ ಆಟಗಳಿಗೋಸ್ಕರ ಸ್ಪೋರ್ಟ್ಸ್ ಮೆಟೀರಿಯಲ್ಗೋಸ್ಕರ ಬಳಸ್ತಾ ಇದ್ದೀವಿ. ನಿಡಗುಂದದವರು ನನ್ನ ಸ್ನೇಹಿತರಾದಂತ ಶ್ರೀನಾಥ್ ರೆಡ್ಡಿ ಮತ್ತು ಗುರುನಾಥ್ ರೆಡ್ಡಿ ಅಂತ ಇದ್ದಾರೆ. ಅವರು ತಮ್ಮ ತಂದೆಯವರ ನೆನಪಿನಲ್ಲಿ ಇದನ್ನ ಕೊಟ್ಟಿದ್ದಾರೆ. ಗಡಿ ಭಾಗದೊಳಗ ಕನ್ನಡ ಮಾಧ್ಯಮ ಶಾಲೆನ ನೀವು ತೆಗ್ದಿರಲ್ಲ, ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ, ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ. ಆಮೇಲೆ ಇದೇ ಶಾಲೆ ನಗರ ಪ್ರದೇಶಗಳಲ್ಲಿ ತೆಗಿಬೇಕಾಗಿತ್ತು, ಗಡಿ ಭಾಗದಕ್ಕಿಂತಲೂ ಗ್ರಾಮೀಣ ಭಾಗದಕ್ಕಿಂತಲೂ ಅಂದಾಗ ನಮಗ ಅನಿಸ್ತದ ನಾನು ಕನ್ನಡ ಭಾಷೆಗೋಸ್ಕರನೇ ನಾನು ಕೆಲಸ ಮಾಡ್ತಾ ಇರೋದು. ಇದು ನಮ್ಮ ಆಡಳಿತಾತ್ಮಕವಾಗಿ ನಡ್ಕೊಂಡು ಹೋಗುವಂತದ್ದು. ನಮ್ಮ ಪ್ರಧಾನಾಧ್ಯಾಪಕರು ಸಪ್ನಾ ವಿನಾಯಕ್ ಬಾಚಟ್ಟಿ ಅಂತೇಳಿ ಕಳೆದ 3 ವರ್ಷದಿಂದ ಪ್ರಧಾನಾಧ್ಯಾಪಕರಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು 6 ವರ್ಷದಿಂದ ಅವ್ರು ಮೊದಲು ಸಹ ಶಿಕ್ಷಕರಾಗಿದ್ದರು. ಕಳೆದ 3 ವರ್ಷದ ಹಿಂದೆ ಅವರಿಗೆ ನಾವು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ ಪ್ರಧಾನಾಧ್ಯಾಪಕರು ಅಂತೇಳಿ. ಅವರು ಮೂಲತಃ ಮಿರ್ಯಾಣದವರೇ, ಮಿರ್ಯಾಣದ ಮಗಳು. ತಾಂಡೂರಿಗೆ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅವರ ಪತಿನೂ ಕೂಡ ಶಿಕ್ಷಕರು, ಅಲ್ಲಿ ಚೈತನ್ಯ ಶಾಲೆ ಅಂತೇಳಿ ಕುಟುಂಬನೇ ಶಿಕ್ಷಣ ಕ್ಷೇತ್ರದಲ್ಲಿರುವಂತ ಕುಟುಂಬ. ಮತ್ತು ಅವ್ರ ಕುಟುಂಬ ಒಂದು ಪ್ರೇರಣೆ ಏನಂತಂದ್ರೆ ಅವರು ತಾಂಡೂರ್ನಲ್ಲಿ ಇದ್ರು ಕೂಡ ಕನ್ನಡವನ್ನೇ ಮಾತಾಡ್ತಾರೆ ಅವ್ರ ಕುಟುಂಬದಲ್ಲಿ. ಅದು ನಮಗ ಇಲ್ಲಿ ಅವರು ಕೂಡ ನಡೆ ಮತ್ತು ನುಡಿಯಲ್ಲಿ ನನ್ನ ಚಿಂತನೆ, ನನ್ನ ಏನ್ ಯೋಜನೆ ಇದೆ ಅದ್ರ ಪ್ರಕಾರನೇ ಇದ್ದಾರೆ. ಇಲ್ಲಿ ಮಿರ್ಯಾಣ ಬಂದ್ರೆ ಕನ್ನಡ ಮಾತಾಡಿ ಅವ್ರ ಮನೆಯಲ್ಲಿ ಹೋಗಿ ತೆಲುಗು ಮಾತಾಡಲ್ಲ, ಅಲ್ಲಿ ಕನ್ನಡವನ್ನೇ ಮಾತಾಡ್ತಾರೆ ಅವ್ರ ಮನೆಯಲ್ಲಿ. ಅವ್ರದೊಂದು ಶಿಕ್ಷಣವಂತರ ಕುಟುಂಬ, ಅವರು ಜವಾಬ್ದಾರಿಯನ್ನ ನಿರ್ವಹಿಸ್ಕೊಳ್ತಾ ಇದ್ದಾರೆ. ನಮ್ಮ ಶಾಲೆ ಇನ್ನೂ ಹೆಚ್ಚಿನ ಒಂದು ಯೋಜನೆ ಮತ್ತು ಆಡಳಿತಾತ್ಮಕವಾಗಿ ಎಲ್ಲವೂ ಕೂಡ ಅವರೇ ನಿಭಾಯಿಸ್ತಾರೆ. ನಾವು ಬರೀ ಮಾರ್ಗದರ್ಶನ ಮಾಡ್ತೀವಿ. ಇಡೀ ದಿನ ಶಾಲೆಯಲ್ಲಿದ್ದು ಪಾಲಕರೊಂದಿಗೆ, ಮಕ್ಕಳೊಂದಿಗೆ, ಶಿಕ್ಷಕರೊಂದಿಗೆ, ವಿದ್ಯಾಭಾರತಿಯೊಂದಿಗೆ, ಸರ್ಕಾರಿ ಇಲಾಖೆಯೊಂದಿಗೆ ಸಹ ಶಿಕ್ಷಕಿಯಾಗಿ ಪ್ರಧಾನ ಅಧ್ಯಾಪಕಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ಒಂದ್ ಕೆಲಸ ಅಂತ ಹೇಳಕ್ಕ ಬಿದ್ಲಿ ಒಂದ್ ಸೇವೆ ಅಂತ ಹೇಳ್ಬೋದು. ಈ ಶಾಲೆ ಸೇವೆ ಅಂತ ಹೇಳಿದ್ರೆ ಈ ಒಂದು ವಿದ್ಯಾಭಾರತಿ ಈ ಶಾಲೆಗ ಸೂಟ್ ಆಗ್ತದಂತ ಹೇಳಕ್ ಇಷ್ಟಪಡ್ತೀನಿ. ಇವನ್ ದಿನನಿತ್ಯ ಪ್ರಾರಂಭ ಅಂದ್ರೆ ಸರಸ್ವತಿ ವಂದನಲಿಂತ ನಮ್ಮ ಶಾಲೆ ಪ್ರಾರಂಭ ಆಗ್ತದ್ರಿ. 9:30ಕ್ಕ ಪ್ರಾತಸ್ಮರಣೆ ಮತ್ತು ಏಕಾತ್ಮಕ ಸ್ತೋತ್ರ ಅಂತ ಇರ್ತದ. ಅದಾದ ನಂತರ ಸರಸ್ವತಿ ವಂದನ. ನಮ್ಮಲ್ಲಿ ಬೇರೆ ಶಾಲೆಗಿಂತ ಈ ಶಾಲೆದಾಗ ನೋಡಿದ್ರೆ ಹೊಂದಾಣಿಕೆ ಮಾಡಿದ್ರೆ ಒಂದ್ ವಿಭಿನ್ನ ರೀತಿಯಾಗಿ ಸರಸ್ವತಿ ವಂದನ ಅದ. ಬೇರೆ ಶಾಲೆಗೆಲ್ಲ ಇಲ್ಲ. ವಿದ್ಯಾಭಾರತಿ ಶಾಲೆ ಅಂತ ಈಗಾಗಲೇ ಹೇಳಿದಾರಲ್ಲ, ಸರಸ್ವತಿ ವಂದನ ಇರ್ತದ. ಅದಾದ ನಂತರ ನಾಡಗೀತೆ, ರಾಷ್ಟ್ರಗೀತೆ, ಪ್ರಾರ್ಥನೆ. ವಿಶೇಷ ಅಂದ್ರೆ ನಿತ್ಯ ಪಂಚಾಂಗ.
ಅದ್ರೊಳಗೆ ಹೇಳ್ತಾರೆ. ಅದಾದಂತ ಎಲ್ಲಾ ತರಗತಿಗಳು ಪ್ರಾರಂಭ ಆಗ್ತಾವ. ಇದು ಆಡಳಿತಾತ್ಮಕವಂದ್ರೆ ಅದು ಶಿಕ್ಷಕರು ಆ ಕ್ಲಾಸಿಗೆ ಅವ್ರು ಹೋಗ್ತಾರ. ಅದು ನಾವ್ ಹಂಗಿಲ್ಲ, ಎಲ್ಲಾ ತರಗತಿಗಳು ಆರಂಭ ಆಗ್ಯಾವಿಲ್ಲ ಅಂತ ತಿಳ್ಕೊಂಡು ವಾಹನ ಬಂದದ್ರೆ ಎಷ್ಟು ಮಕ್ಕಳು ಬಂದ್ರು, 5 ಗ್ರಾಮಗಳಿಂದ ಮಕ್ಕಳು ಬರ್ತಾರ. ಬಹಳಷ್ಟು ಒಂದು ರಿಸ್ಕ್ ಅಂತಾನೆ ಹೇಳ್ಬೋದು. ನಾವ್ ಇಷ್ಟಪಟ್ಟು ಮಾಡ್ರೆ ಏನ್ ಅನ್ಸಲ್ಲ. ಸರ್ ಮಾರ್ಗದರ್ಶನದಲ್ಲಿ ನಾವು ಅಂದ್ರೆ ಎಷ್ಟೇ ಪ್ರಯತ್ನ ಕಷ್ಟ ಮಾಡ್ತಾ ಇದ್ರೂ ಇಷ್ಟಪಟ್ಟು ಮಾಡೋದ್ರಾಗ ನಮ್ಗೆ ನೆಮ್ಮದಿ ಇರ್ತದೆ. ನೆಮ್ಮದಿ ಸಿಗ್ತದೆ, ನೆಮ್ಮದಿ ಇರ್ತದೆ. ನಂದ್ ಹಿಂದಿ BEd ಅದ. ಸಾಕಷ್ಟು ಜನ ಕರ್ದಾರ, ಇಲ್ಲಿ ಮಾಡ್ರಿ ನಿಮ್ಗೆ ಹಿಂದಿ ಸಾಕಷ್ಟು ಜನ ಹಿಂದಿ ಸಿಗಲ್ರಿ, ಹಿಂದಿ ಹೇಳಕ್ ನಂಬಲ್ಲೆಲ್ಲ ಬರ್ರಿ ಅಂತ ಹೇಳ್ಯಾರ. ನಾವ್ ಯಾಕಪ್ಪ ಅಂದ್ರೆ ಇವನ ನಮಗ್ ಕಷ್ಟ ಕಾಲದಾಗ ಸರ್ ನಮಗ್ ಕೈ ಹಿಡ್ದಾರ. ಅವ್ರ ಜೊತೆ ಒಳಗೆ ನಾವ್ ಕನ್ನಡ ಒಂದು ವಿಭಿನ್ನ ಅದಾರಿ. ಕನ್ನಡ ಉಳಿಸ್ಲಾಕ ಆದಷ್ಟು ನಮ್ ಕಡೆಯಿಂದ ಏನು ಸಾಧ್ಯ ಆಗ್ತದೋ ಎಲ್ಲ ನಮಗ್ ಕೊಡ್ಬೇಕು ಅಂತ ನನ್ನ ಉದ್ದೇಶ. ಇಲ್ಲಿ ತಕ್ಕ ಆತ ಅಲ್ಲಿ ತಕ್ಕ ನಾವು ಸಮಾಜಮುಖಿಯಾಗಿ ಇನ್ನ ಶಾಲೆ ಬಿಟ್ಟು ನಾ ಹೊರಗ್ ಬಿ ಕೆಲಸ ಮಾಡ್ತೀವಿ. ಬೇರೆ ಬೇರೆ ಆಗಿರ್ಬೋದು. ಇವತ್ ನಾ ಆಡಳಿತ ಅಷ್ಟೇ ನೋಡಲ್ಲ. ಇನ್ನೊಂದು ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ಅಂತ ಅದ. ಅದು ನೇರವಾಗಿ ನಮ್ಮ ಮಕ್ಕಳ ಜೊತೆ ನೇರವಾಗಿ ಸಂಪರ್ಕ ಇರ್ಲಾಕ ನಮ್ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಅವನ ತರಗತಿ ತಗೋತೀನಿ. ಹಿಂದಿ ವಿಷಯ ಕೂಡ ನಾನೇ ಹೇಳ್ತೀನಿ. ಈಗ ಆಡಳಿತಾತ್ಮಕ ವಿಷಯನೂ ಹೇಳ್ತೀನಿ. ಜೊತೆಗೆ ನಿಮ್ಮ ಏನ ಮುಖ್ಯೋಪಾಧ್ಯಾಯರ ಕೆಲಸ ಅದ ಅದನ್ನು ಮಾಡ್ತೀನಿ. ನಂದು ಈ ಶಾಲೆ ಇರತಕ್ಕ ಶಾಲೆ ಅಂತ ಶಾಶ್ವತ. ಶಾಲೆ ಶಾಶ್ವತ, ವ್ಯಕ್ತಿಗಳ ಶಾಶ್ವತ ಇಲ್ಲ. ನಾವ್ ಇಲ್ಲಿ ತಕ್ಕ ಇದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾ ಈ ಶಾಲೆ ಜೊತೆ ಇರ್ತೀನಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾವ್ ನೌಕರಿಗಾಗಿ ಅಂತ ಇಲ್ಲ, ಏನಂತ ಹೇಳ್ದ ಕೆಲಸ ಇಲ್ಲ ಸೇವೆ ಅಂತಾನ ಹೇಳ್ದ. ಇವಾಗ ನಾವ್ ಈ ಒಂದು ಭಾಗದ ಗಡಿ ಭಾಗ ಅಂತಂದ್ರೆ ಇಲ್ಲೆಲ್ಲಾರು ಏನ್ ಮಾಡ್ತದ ಲೇಬರ್ ಅದ. ಇಲ್ಲೆಲ್ಲಾ ಗಣಿ ಅದರಿ. ಬಹಳಷ್ಟು ಮಂದಿಗೆ ಏನಂತಾರ ಪಗಾರ ವೇತನ ಎಲ್ಲ ಕಡಿಮೆ ಇರ್ತದ. ಆ ಒಂದು ಭಾಗ ಇದಕ್ಕೆ ನಾವು ಶುಲ್ಕ ಎಲ್ಲ ಸೇರಿ ನಾವು ಆ ಒಂದು ಶುಲ್ಕದ ಮ್ಯಾಗೆ ನಾವು ಶಾಲೆ ನಡೆಸೋದಿರ್ತದ. ಇಲ್ಲೆಲ್ಲಾ ಶಿಕ್ಷಕರಿಗೆ ಕೂಡ ಸಂಬಳ ಕಡಿಮೆ ಅದ. ಏನ್ ಅಂತಾರಲ್ಲ ನೌಕರಿ ಸಂಬಳಕ್ಕಾಗಿ ನೌಕರಿ ಅಲ್ಲ ಅಂತ ಹೇಳ್ತಾರಲ್ಲ, ಆ ಒಂದು ನಿಟ್ಟಿನಾಗ ನಾವು ಕೆಲಸ ಮಾಡ್ಲತ್ತೀವಿ. ಒಂದು ಸೇವೆ ಅನ್ಕೊಂಡು ಮಕ್ಕಳಿಗೆ ಏನೋ ನಾವು ಕೊಡ್ಬೇಕು, ನಮ್ಲಿಂತ ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ಬೇಕು ಅಂತ ನಾವು ಸ್ಯಾಲ್ರಿಗಾಗಿ ನಾವು ಕೆಲಸ ಮಾಡ್ಲತ್ತಿಲ್ಲ. ಒಂದ್ ನಮ್ದು ಆಸಕ್ತಿಲಿಂತ ಮಕ್ಕಳ ಮ್ಯಾಗಿನ ಹಿತದ್ಲಿಂತ ಈ ಒಂದು ಭಾಗದಾಗ ನಾವು ಕೆಲಸ ಮಾಡ್ಲತ್ತೀವಿ ಅಂತ. ನೀವು ಸಂಸ್ಕಾರದ ಬಗ್ಗೆನೂ ಬಹಳ ಒತ್ತು ಕೊಟ್ರಿ ಅಂತ ಕೇಳಿದ್ವಿ. ಸೊ ಯಾವ ರೀತಿಯಾಗಿ ಅದ ನಡ್ಸ್ಕೊಂಡ್ ಹೋಗ್ತೀರಿ, ಏನೇನ್ ಕಾರ್ಯಚಟುವಟಿಕೆಗಳು ಸಂಸ್ಕಾರದ ಬಗ್ಗೆ ನೀಡ್ಬೇಕಾದ್ರೆ ಏನೇನ್ ಕಾರ್ಯಚಟುವಟಿಕೆಗಳು ಮಾಡ್ತೀರಿ ಅಂತ? ಈಗ ಪ್ರಾರಂಭದಲ್ಲಿ ನಮ್ಮ ಪ್ರಧಾನಾಧ್ಯಾಪಕರು ಹೇಳಿದ್ರು, ನಾವು ಬೆಳಗ್ಗೆ 9:30ಕ್ಕೆ ನಾವು ಏನ್ ಶಾಲೆ ಪ್ರಾರಂಭ ಮಾಡ್ತೀವಿ, ಅಲ್ಲೇ ಸಂಸ್ಕಾರ ಪ್ರಾರಂಭ ಮಾಡ್ತೀವಿ. ಪ್ರಾರ್ಥ ಸ್ಮರಣೆ ಮೂಲಕ ಮಾಡ್ತೀವಿ. ಅಂದ್ರೆ ನಮ್ಮ ಪೂರ್ವಜ ಭಾರತ ದೇಶ ಏನು ಋಷಿ ಮುನಿಗಳ ನಾಡಂತ ನಾವೇನ್ ಕರಿತೀವಿ, ಅಲ್ಲಿಂದ ಇಲ್ಲಿಯವರೆಗೆ ಯಾರ್ಯಾರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ, ಸಾಮಾಜಿಕ ಸುಧಾರಕರಾಗಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಧಾರ್ಮಿಕ ವ್ಯಕ್ತಿಗಳಾಗಿರ್ಬೋದು, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು, ರಾಜ ಮನೆತನಗಳಾಗಿರ್ಬೋದು, ಯಾರು ಕೂಡ ನಮ್ಮ ದೇಶಕ್ಕೋಸ್ಕರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ ಎಲ್ರು ಕೂಡ ನಾವು ಸ್ಮರಣೆ ಮಾಡ್ತೀವಿ. ನಾವು ಉದಾಹರಣೆ ಹೇಳ್ಬೋದು, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆತು ಗೋವಿಂದಂ. कराग्रे वसते लक्ष्मी करमध्ये सरस्वती करमूले तु. ಈ ರೀತಿ ನಾವು ಪ್ರತಿದಿನ ಮಕ್ಕಳಿಂದ ನಾವು ಬೆಳಗ್ಗೆ 9:30ಕ್ಕೆ ನಾವು ಶ್ಲೋಕಗಳನ್ನ ಪ್ರಾರಂಭ ಮಾಡ್ತೀವಿ. ಅದಾದ್ಮೇಲೆ 20 ನಿಮಿಷ ಸರಸ್ವತಿ ವಂದನ ಅಂತ ನಡೀತದ ನಮ್ಮ ಹತ್ರ. ಅದು ಪೂರ್ಣ ಹೆಂಗಿರ್ತದಪ್ಪ ಅಂತಂದ್ರೆ ಅಲ್ಲಿ ಪ್ರಾಣಾಯಾಮ ಇರ್ತದೆ, ಧ್ಯಾನ ಇರ್ತದೆ. ಆನಂತರ ಸರಸ್ವತಿಗೆ ನಾವು ಆರಾಧನೆ ಮಾಡ್ತೀವಿ. ಆನಂತರ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಏನೆಲ್ಲಾ ಬದಲಾವಣೆ ಮಾಡ್ಬೇಕಾಗಿದೆ. ಇವತ್ತು ಜಗಶೀರ ಮೋರು ಬನಾಯ ಭಾರತ್ ಅಂತ ಅದ್ರಲ್ಲಿ ಹೇಳ್ತೀವಿ. ಅಂದ್ರೆ ನಮ್ಮ ಭಾರತ ಮಾತೆಯನ್ನ ಇಡೀ ವಿಶ್ವದ ಗುರುವನ್ನಾಗಿ ಮಾಡ್ಬೇಕು ಅಂತ ನಾವು ಪ್ರತಿದಿನ ನಾವು ಆರಾಧನೆ ಮಾಡ್ತೀವಿ. ಅಂದ್ರೆ ಮಗುಗೆ ಅನಿಸ್ಬೇಕು, ನಾನು ಬರೀ ಕೇವಲ ನನ್ನ ಪಠ್ಯ ಪುಸ್ತಕಗಳಿಗೋಸ್ಕರ, ನಾನು ಒಂದು ತರಗತಿಗೋಸ್ಕರ, ನಾನು ಪರೀಕ್ಷೆ ಬರೆಯೋಗೋಸ್ಕರ ನಾನು ಶಾಲೆಗೆ ಬರಬಾರ್ದು. ನಾನು ದೇಶಕ್ಕೋಸ್ಕರ, ನಾನು ಏನಾದ್ರೂ ಮುಂದೆ ದೇಶಕ್ಕೆ ಕೊಡುಗೆ ಮಾಡೋಗೋಸ್ಕರ ನಾನು ಶಾಲೆ ಕಲಿಬೇಕು. ನನ್ನ ಕುಟುಂಬಗೋಸ್ಕರ ಶಾಲೆ ಕಲಿಬೇಕು. ನಾನು ಊರಲ್ಲಿ ಏನಾದ್ರೂ ಪರಿವರ್ತನೆ ಮಾಡೋಗೋಸ್ಕರ ಶಾಲೆ ಕಲಿಬೇಕು ಅನ್ನುವಂತ ಒಂದು ಮನೋಭಾವನೆ ಬರೋಗೋಸ್ಕರ ಅವರಲ್ಲಿ ಪ್ರಾರ್ಥನೆಯಲ್ಲಿ ನಾವು ತುಂಬುತ್ತೀವಿ. ಒಂದಷ್ಟು ನಿಮ್ಮ ಕಾರ್ಯಚಟುವಟಿಕೆದ ಒಂದು ಚಾರ್ಟ್ ನ ನೋಡಿದ್ನ ಬಂದ ಕೂಡ್ಲೇನೆ. ಸೊ ಆ ಚಾರ್ಟ್ ಯಾವ ತರ ಪ್ರಿಪೇರ್ ಮಾಡಿರ್ತೀರಿ, ಏನೇನ್ ಮಾಡಿರ್ತೀರಿ ಅಂತ? ಸಂಸ್ಕಾರದಲ್ಲಿನೇ ತಾವು ಈಗ 2 ಹೇಳಿದೆ ನಾನು. ಒಂದು ಉಳಿತಾಯ ಬ್ಯಾಂಕ್ ಬಗ್ಗೆ, ಅದನ್ನು ಸಂಸ್ಕಾರದಲ್ಲಿನೂ ಕೂಡ ಬರ್ತದೆ, ಉಳಿತಾಯ ಒಂದು ಗುಣ ಬೆಳೆಸೋ ಸಲುವಾಗಿ. ಆ ನಂತರ ಗ್ರಂಥಾಲಯ ಹೇಳಿದೆ. ಗ್ರಂಥಾಲಯ ಅನ್ನೋದು ಜ್ಞಾನ ಕೌಶಲ್ಯ ಬಗ್ಗೆ. ಈಗ ಒಂದು ಏನಿದೆ ಅಪ್ಪ, ಒಂದು ಮಗುವಿಗೆ ಒಂದು ಪುಸ್ತಕ ಓದುವ ಹವ್ಯಾಸ ಬೆಳೆಸ್ದೇವಪ್ಪ ಅಂತಂದ್ರೆ 2 ಅವ ಗುಣ ಕಲ್ತಂಗ. ಒಂದು ಹೊಸ ಸ್ನೇಹಿತನನ್ನ ಕಂಡುಕೊಂಡಂಗ, ಇನ್ನೊಂದಪ್ಪ ಅಂತಂದ್ರೆ ಅವನಿಗೆ ಗೊತ್ತಿಲ್ದಾನೆ ಹೊರಗಿನ ವಿಷಯಗಳನ್ನ ಆತ ತಿಳ್ಕೊಂಡಂಗ. ಆ ರೀತಿ ಈಗ ಶಾಲಾ ಮಿತ್ರ ಮಂಡಳಿ ಅಂತ ಕೂಡ ನಾವು ಮಾಡಿದ್ದೀವಿ. ಈಗ ಶಾಲಾ ಮಿತ್ರ ಮಂಡಳಿ ನೀವು ಚಾರ್ಟ್ ನೋಡ್ಬೋದು. ಇಲ್ಲಿ ನಾವು ಮಕ್ಕಳಿಗೆಪ್ಪ ಅಂತಂದ್ರೆ ಇಲ್ಲಿ ಶಾಲಾ ಮಿತ್ರ ಮಂಡಳಿ ಇಲ್ಲಿದೆ ನೋಡಿ.
ಈಗ ಸಪ್ನಾ ವಿ ಮಠಪತಿ ಅಂತ ಹೇಳಿ ಇವ್ರು ಪ್ರಧಾನಾಧ್ಯಾಪಕರಿದ್ದಾರೆ. ಇವರು ಅಧ್ಯಕ್ಷರು ಶಾಲಾ ಮಿತ್ರ ಮಂಡಳಿ. ಅಂದ್ರೆ ಒಂದು ಕ್ಲಾಸ್ ಮಾನಿಟರ್ಗಳು ಏನಿದ್ದಾರೆ, ಈಗ ಎಲ್ಲಾ ಕಡೆ ಬರೀ ಕ್ಲಾಸ್ ಮಾನಿಟರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ತರಗತಿ ಶಿಕ್ಷಕರು ಅವ್ರಿಗೆ ಏನಾರ ಮೀಟಿಂಗ್ ಇದ್ದಾಗ ಅಥವಾ ಅವ್ರ ಕೆಲಸ ಕಾರ್ಯ ಇದ್ದಾಗ ಅವ್ರು ಬರ್ತಕ್ಕ ಕ್ಲಾಸ್ ನಿರ್ವಹಣೆ ಮಾಡ್ಬೇಕು. ನಮ್ಮಲ್ಲಿ ಕ್ಲಾಸ್ ನಿರ್ವಹಣೆ ಮಾಡೋ ಸಲಕ್ ಮಾನಿಟರಿಂಗ್ ಮಾಡಲ್ಲ, ನಮ್ಮಲ್ಲಿ ವ್ಯಕ್ತಿತ್ವ ವಿಕಾಸಕ್ಕಾಗಿ ಮಾನಿಟರಿಂಗ್ ಮಾಡ್ತೀವಿ. ಏನ್ ವ್ಯಕ್ತಿತ್ವ ವಿಕಾಸನಪ್ಪ ಅಂತಂದ್ರೆ ಈಗ ಜಗದೀಶ್ವರಿ ಅವರು ಟೀಚರ್ ಇದ್ದಾರೆ, ಅವರು ಹಿರಿಯ ಶಿಕ್ಷಕ, ಅವರು ಇದ್ರ ಉಪಾಧ್ಯಕ್ಷರಿದ್ದಾರೆ ಮಿತ್ರ ಮಂಡಳಿದು. ಈಗ ರಿಜ್ವಾನ್ ಅಂತ ಇದ್ದಾನೆ, ಈತ ಪ್ರಧಾನ ಕಾರ್ಯದರ್ಶಿ, ಅಂದ್ರೆ ಮಕ್ಕಳ ಪ್ರತಿನಿಧಿ ಈತ. ಎಲ್ಲ ನಮ್ಮ ಶಾಲೆಯಲ್ಲಿ ಆಗುವಂತ ಎಲ್ಲಾ ಚಟುವಟಿಕೆಗಳಲ್ಲಿ ಆತ ಕುಂದಿಸ್ಕೊಂಡು ನಾವು ಭಾಗವಹಿಸ್ತೀವಿ, ಹೇಳ್ತೀವಿ ಅವನಿಗೆ. ಅವ ರೀಪ್ರೆಸೆಂಟೇಟಿವ್, ಮಕ್ಕಳ ರೀಪ್ರೆಸೆಂಟೇಟಿವ್ ವ್ಯಕ್ತಿ. ಈ ರೀತಿ ಅವರಿಗೆ ಓದುವ ಜೊತೆಗೆ ಎಲ್ಲಾ ಒಂದೊಂದು ಜವಾಬ್ದಾರಿಗಳನ್ನ ನಾವು ಕೊಟ್ಟಿದೀವಿ, ನಾವು ಗಮನಿಸಬಹುದು. ಆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗೆ ಅದೊಂದು ಜವಾಬ್ದಾರಿ ಕೊಟ್ಟ. ಈಗ ನೋಡಿ, ಮಕ್ಕಳ ಉಳಿತಾಯ ಬ್ಯಾಂಕ್ ಖಾತೆ ರಿಜ್ವಾನ್ ಇದ್ದಾನೆ, ನಂದಕಿಶೋರ್ ಇದ್ದಾನೆ, ಶಾಲಾ ಸಭೆಗಳು, ಅವರಿಗೆ ಪ್ರತಿ ತಿಂಗಳು ಒಂದೊಂದು ಸಭೆಗಳು ಮಾಡ್ತೀವಿ. ಆ ಒಂದು ಸಭೆಗಳನ್ನ ಆತ್ ಮಾಡ್ತಾನೆ. ಆಮೇಲೆ ಕ್ರೀಡಾ ಮಂತ್ರಿ ಇದ್ದಾನೆ, ಈಗ ಮದನ್ ತಂದೆ ರಾಜು ಇದ್ದಾನೆ, 1ನೇ ತರಗತಿ ಇದೆ, ಆ ತರಗತಿ ಜವಾಬ್ದಾರಿ ಇದೆ. ಮೈದಾನ ಸ್ವಚ್ಛತೆ ಅವ ನೋಡ್ಕೋಬೇಕು. ಅಂದ್ರೆ ಎಲ್ಲಾ ಮಕ್ಕಳಿಗೆ ಆಯಾಮ ಅವ್ರಿಗೆ ಹೇಳ್ಬೇಕು ಮೈದಾನ ಸ್ವಚ್ಛತೆಯಾಗೆಲ್ಲ ಮಾಡಿ ಅಂತೇಳಿ. ಈ ರೀತಿ ಸಾಮಾಜಿಕ ಕೌಶಲ್ಯ ಮತ್ತು ತನ್ನ ಜವಾಬ್ದಾರಿಗಳ ಅರಿಯುವ ಸಲುವಾಗಿ ಅವರಿಗೆ ಶಿಕ್ಷಣ ಜೊತೆಗೆ ನಾವು ಸಂಸ್ಕಾರದ ಭಾಗದಲ್ಲಿ ಜವಾಬ್ದಾರಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಮಂತ್ರಿ ಮಂಡಳ ಅದೊಂದು ವ್ಯವಸ್ಥೆ ಬಗ್ಗೆ ವಹಿಸ್ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ನೋಡ್ಬೋದು ನಮ್ಮ ಟೈಮ್ ಟೇಬಲ್. ಈಗ ಎಲ್ಲಾ ಶಾಲೆಗಳಲ್ಲಿ ವಿಷಯ ಆಧಾರಿತ ಟೈಮ್ ಟೇಬಲ್ ಇದ್ದೇ ಇರ್ತದೆ. ನಮ್ಮಲ್ಲಿ ಅದ್ರ ಜೊತೆಗೆ ಮತ್ತು ಪ್ರತಿ ಸೋಮವಾರಪ್ಪ ಅಂತಂದ್ರೆ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ. ನಾನು ಪ್ರಾರಂಭದಲ್ಲಿ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾಭಾರತಿ ಆಧಾರಭೂತ ವಿಷಯಗಳನ್ನ ಹೇಳಿದೆ. ಈಗ ಸೋಮವಾರ ಪ್ರತಿ ದಿನ ನಮ್ಮ ಪ್ರಧಾನಾಧ್ಯಾಪಕರೇ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಭಾಗವನ್ನ ಕೊನೆಯ ಅವಧಿಯಲ್ಲಿ ಹೇಳ್ತಾರೆ ಎಲ್ಲಾ ಮಕ್ಕಳಿಗೆ. ಅಂದ್ರೆ ಇಲ್ಲಿ ನೀತಿ ಕಥೆಗಳು, ಪಂಚತಂತ್ರ ಕಥೆಗಳು, ಅಕ್ಬರ್ ಬೀರ್ಬಲ್ ಕಥೆಗಳು, ನಮ್ಮ ಈ ರೀತಿಯ ಒಂದು ಕಥೆಗಳ ಮೂಲಕ ಭಾವಿ ಜೀವನದಲ್ಲಿ ನಾವು ಜೀವನವನ್ನ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಈ ಸಂಸ್ಕೃತ ಇದೆ, ನಮ್ಮ ಎಲ್ಲಾ ಭಾಷೆಗಳ ತಾಯಿ ಭಾಷೆ ಸಂಸ್ಕೃತ. ಮಕ್ಕಳಲ್ಲಿ ಸಂಸ್ಕೃತವನ್ನ ಬೆಳೆಸ್ಬೇಕು, ಸಂಸ್ಕೃತ ಭಾಷೆ ಕಲಿಸ್ಬೇಕು, ಶ್ಲೋಕಗಳು ಕಲಿಸ್ಬೇಕು ಅಂತೇಳಿ ಇದು ಪ್ರತಿ ಮಂಗಳವಾರ ನಡೀತದೆ. ಅಂದ್ರೆ ವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಅಡ್ಜಸ್ಟ್ ಮಾಡ್ರಿ. ಕೊನೆ ಅವಧಿಯಲ್ಲಿ ಇದನ್ನ ನಾವು ಹೇಳ್ತೀವಿ. ಎಷ್ಟೇ ಕೆಲಸದ ಒತ್ತಡ ಇದ್ರು ಸಹ ಈ ಆಧಾರಭೂತ ವಿಷಯಗಳನ್ನ ಕಡ್ಡಾಯವಾಗಿ ನಾವು ಹೇಳ್ತೀವಿ. ಸರಿ, ಯಾಕೆ ಈ ತರದ್ದೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡು? ಯಾಕಂದ್ರೆ ಇವತ್ತೇನಾಗಿದೆ, ಆಂಗ್ಲ ಮಾಧ್ಯಮದ ಪ್ರಭಾವದಿಂದ ಶಿಕ್ಷಣ ಅಂದ್ರೆ ಕೇವಲ ಅಂಕ ಗಳಿಕೆಗೋಸ್ಕರ ಮಾತ್ರ ಆಗಿದೆ. ಅಂದ್ರೆ ಅವರಿಗೆ ಪಠ್ಯ ಪುಸ್ತಕ ಹೇಳೋದು, ಪ್ರಶ್ನೋತ್ತರ ಬರ್ಸೋದು, ಹೋಮ್ವರ್ಕ್ ಮಾಡೋದು, ಪರೀಕ್ಷೆ ಬಿಡಿಸೋದು ಅಷ್ಟೇ. ಆಮೇಲೆ ನಾವು ವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ಗ್ರೇಡ್ ಕೊಡೋದು. ಇದು ನಿಜವಾದ ಶಿಕ್ಷಣ ಅಲ್ಲ. ನಿಜವಾದ ಶಿಕ್ಷಣ ಇರೋದಪ್ಪ ಅಂದ್ರೆ ಮಗುವಿನ ಸಮಗ್ರ ವಿಕಾಸ ಆಗ್ಬೇಕು. ಸಮಗ್ರ ವಿಕಾಸಪ್ಪ ಅಂದ್ರೆ ಪಂಚಕೋಶಾತ್ಮಕ ವಿಕಾಸ ಅಂತ ನಾವು ಕರಿತೀವಿ. ಅಂದ್ರೆ ಮಗುವಿನ ಏನು ಪಂಚಕೋಶ, ಕಣ್ಣು ಇದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ನಾಲಿಗೆ ಇದೆ, ಚರ್ಮ ಇದೆ, ಇವು ವಿಕಾಸ ಆಗ್ಬೇಕು. ಇದು ನಿಜವಾದ ಶಿಕ್ಷಣ. ಇವು ವಿಕಾಸ ಆದಾಗ ಮಾತ್ರ ಮಗು ಪೂರ್ಣ ಪ್ರಮಾಣದಲ್ಲಿ ಬೆಳೀತದೆ. ಹಾಗಾಗಿ ಈ ಸಮಗ್ರ ವಿಕಾಸ ಆಗ್ಬೇಕು ಅಂತಂದ್ರೆ ಇಷ್ಟೇ ಸಾಲಲ್ಲ ಅವರಿಗೆ. ಹಾಗಾಗಿ ಈ ಎಲ್ಲಾ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೇನೆ ಸಂಸ್ಕಾರದ ಭಾಗವಾಗಿ ಸಮಗ್ರ ವಿಕಾಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವೆಲ್ಲ ಯೋಜನೆಗಳನ್ನ ನಾವು ತಂದಿದ್ದು. ಇದ್ರ ಜೊತೆಗೆಪ್ಪ ಅಂತಂದ್ರೆ ತಾವು ಶಿಕ್ಷಕರಿಗೆ ಕೊಟ್ಟಿರುವಂತ ಜವಾಬ್ದಾರಿನೂ ನೋಡ್ಬೋದು ನೀವು. ನಾನು ಅಲ್ಲಿ ಪ್ರಾಕ್ಟಿಕಲ್ ಆಗಿ 2 ವಿಷಯಗಳು ಹೇಳಿದೆ. ಇಲ್ಲಿ ಶಿಕ್ಷಕರ ಜವಾಬ್ದಾರಿಗಳು ಕೂಡ ನೋಡಿದ್ದೀರಿ. ಈಗ ಸ್ವಾಭಾವಿಕವಾಗಿ ಅವ್ರ ಕರ್ತವ್ಯ ಪಾಠವನ್ನ ಮಾಡೋದು ವಿಷಯಾಧಾರಿತವಾಗಿ ಮಾಡ್ತಾ ಇರೋದ್ರ ಜೊತೆಗೇನೆ ಒಬ್ಬೊಬ್ಬ ಶಿಕ್ಷಕ 3-4 ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾರೆ. ಈಗ ಉದಾಹರಣೆ ನಮ್ಮ ಪ್ರಧಾನಾಧ್ಯಾಪಕರೇ ಇದ್ದಾರೆ. ತಮ್ಮ ಪರಿಚಯದಲ್ಲಿ ಹೇಳಿದ್ರೆ ನಾ ಶಾಲಾಡಳಿತ ಜೊತೆಗೇನೆ ಆರ್ಥಿಕ ವ್ಯವಹಾರ ಅಂದ್ರೆ ಎಲ್ಲ ಶಾಲೆಯ ಶುಲ್ಕಗಳಾಗಿರ್ಬೋದು, ಎಲ್ಲರಿಗೆ ಸಂಬಳ ಕೊಡೋದಾಗಿರ್ಬೋದು, ಶಾಲಾ ಖರ್ಚು ವೆಚ್ಚ ಆಗಿರ್ಬೋದು, ವಾಹನ ನಿರ್ವಹಣೆ ಆಗಿರ್ಬೋದು, ಜಯಂತಿಗಳಾಗಿರ್ಬೋದು, ಆಮೇಲೆ ಆಡಳಿತ ಮಂಡಳಿಯವರಿಗೆ ಸ್ಪಂದನೆ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಅವರೇ ಮಾಡ್ತಾರೆ. ಆಡಳಿತ ಮಂಡಳಿ ಹೆಸರಿಗೆ ಮಾತ್ರ, ಅವ್ರು ಇಲ್ದೇ ಇದ್ರೂ ನಡೀತದ. ಆದ್ರೆ ಒಬ್ಬ ಪ್ರಧಾನಾಧ್ಯಾಪಕ ಬಹಳ ಚೆನ್ನಾಗಿರ್ಬೇಕು. ಹೌದು, ಒಬ್ಬ ಪ್ರಧಾನಾಧ್ಯಾಪಕ ಇದ್ದನು ಅಂತಂದ್ರೆ ಯಾರು ಬೇಕಾಗಲ್ಲ. ಮೇನ್ ದಾರಿ ತೋರಿಸುವಂತವನು, ಸರಿಯಾದಂತ ಜ್ಞಾನ ಇದ್ದವನು ಪ್ರಧಾನಾಧ್ಯಾಪಕ. ಅಂದ್ರೆ ಒಂದು 12 ಜನ ಇದ್ದಾರೆ. ಆ 12 ಜನರಲ್ಲಿ ಒಬ್ರು ಅಧ್ಯಕ್ಷರು ಕಾರ್ಯದರ್ಶಿಗಳನ್ನಾಗಿ ಮಾಡ್ತೀವಿ. ಇಲ್ಲಿದೆ ನೋಡಿ ಆ ತಂಡ. ಇದು ವಿದ್ಯಾಭಾರತಿ ಶಾಲೆಗಳಲ್ಲಿ ನಾವು ಮಾಡಿರುವಂತದ್ದು. ಈ ಮಾತೃಭಾರತಿಯವರಿಗೆ ನಾವು ವರ್ಷದಲ್ಲಿ ಒಂದು 3-4 ಬಾರಿ ನಾವು ಸಭೆ ಕರಿತೀವಿ. ಇದಕ್ಕೊಬ್ರು ನೋಡ್ಕೊಳ್ಳೋರಪ್ಪ ಅಂತಂದ್ರೆ ಒಬ್ರು ಸುಷ್ಮಾ ಶಿವರಾಯ್ ಅಂತ, ಈ ವರ್ಷ ಅವರು ಮಾತೃಭಾರತಿ ಸಂಚಾಲಕರು, ನಮ್ಮ ಪ್ರಧಾನಾಧ್ಯಾಪಕರು ಮಾರ್ಗದರ್ಶನ ಮಾಡ್ತಾರೆ. ಇವ್ರ ಕೆಲಸ ಕಾರ್ಯಗಳೇನಪ್ಪಾ ಅಂತಂದ್ರೆ, ಈಗ ಅವ್ರ ಮೇಲೆ ಯಾರೋ ಹಾಡ ಆಡ್ತಾರೆ, ಅವ್ರು ಬಂದು ಶಾಲೆಯಲ್ಲಿ ಒಂದ್ ತರಗತಿ ತಗೋಬಹುದು, ಆಮೇಲೆ ಕರಕುಶಲ ಕಲಿಸಬಹುದು. ಅದು ನಮ್ಮ ಕುಟುಂಬದಲ್ಲಿ ನನಗೆ ತುಂಬಾ ಬೆಂಬಲವಾಗಿ ನಿಂತಿರುತ್ತದಪ್ಪ ಅಂತ ನನ್ನ ಧರ್ಮಪತ್ನಿ. ನಮ್ ಧರ್ಮಪತ್ನಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮ್ಮ ಏನ್ ಕುಟುಂಬ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮದಿರು ಏನಿದ್ದಾರೆ, ಅವರು ನಮ್ಮ ನೈತಿಕವಾಗಿ ನೀನ್ ಮಾಡು, ನನ್ಗೆ ಯಾವುದೇ ಕಷ್ಟ ಇದ್ರು ಕೂಡ ನಮ್ ನೈತಿಕ ಬೆಂಬಲ ಕೊಟ್ರು. ಆದ್ರೆ ನೀವ್ ಹೇಳಿದ್ರಲ್ಲ ಆರ್ಥಿಕದ ಅಂತಂದ್ರೆ, ನಮ್ಮ ಸ್ವತಃ ನನ್ನ ಧರ್ಮಪತ್ನಿ ನಾನು ಶಾಲೆ ಪ್ರಾರಂಭ ಮಾಡುವಾಗ ತನ್ನ ತಾಳಿಯ ಚೈನನ್ನ ಅಡವಿಟ್ಟು ದುಡ್ಡು ಕೊಟ್ಟಿದ್ದಾಳೆ.
ನೈಜವಾಗಿ. ಅದ್ರದ್ದು ನಮ್ಮಲ್ಲಿ ದಾಖಲೆನೂ ಕೂಡ ಇದೆ. ಅವ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಆದ್ರೂ ಕೂಡ ತನ್ನ ತಾಳಿಯ ಚೈನನ್ನ ಅಡವಿ ಇಟ್ಟು ನಾನು ಆ ದುಡ್ಡನ್ನ ಶಾಲೆ ಪ್ರಾರಂಭದಲ್ಲಿನೇ ಚೈನನ್ನ ಇಟ್ಟು ಶಾಲೆ ಪ್ರಾರಂಭ ಮಾಡಿದ್ದೀನಿ. ಮತ್ತು ಹಂತ ಹಂತವಾಗಿ ನನಗೆ ತುಂಬಾ ದುಡ್ಡನ್ನ ಲೆಕ್ಕನೇ ಇಲ್ಲ, ತನ್ನ ಸಂಬಳದಲ್ಲಿ ಎಷ್ಟೋ ಪಾಲು ನನಗೆ ಕೊಟ್ಟಿದ್ದಾಳೆ. ದುಡ್ಡಿನ ಪೂರ್ಣ ಆರ್ಥಿಕದೆಲ್ಲ ಪೂರ್ಣ ನನ್ನ ಧರ್ಮಪತ್ನಿ. ಅಂದ್ರೆ ನೀವೇನ್ ಮಾಡ್ತೀರಿ, ನಿಮ್ಮ ಸರಿ ಜೋಡಿಯಾಗಿ ನಿಂತು ಅವ್ರು ನಿಮಗ್ ಶಕ್ತಿ ನೀಡಿದ್ರು. ಪೂರ್ಣ ಸಹಕಾರವನ್ನ ಆರ್ಥಿಕ ಏನ್ ದುಡ್ಡಿದೇನಿದೆ ಎಲ್ಲವೂ ಕೂಡ ಅವಳೇ ಕೊಟ್ಟು ನಿಭಾಯಿಸ್ತಾ ಇದ್ದಾಳೆ. ಮತ್ತು ನಮ್ಮ ಸ್ನೇಹಿತರು ಪಾಠೋಪಕರಣ ಪೀಠೋಪಕರಣಕ್ಕೆ ತುಂಬಾ ಜನ ಸಹಕಾರ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ನನ್ನ ಶಾಲೆ ತೆರೆದಿದ್ ನೋಡಿ, ಮತ್ತು ನಾನು ಪ್ರಾರಂಭದಲ್ಲಿ ನಾನು ಪ್ರಧಾನಾಧ್ಯಾಪಕರಾಗಿ ಏನ್ ಕೆಲಸ ಮಾಡಿದ ಅವಾಗ್ಲೂ ಕೂಡ ನಾನು ಸಮಾಜದ ಬೆಂಬಲಿಂದಾನೇ ಕೆಲಸ ಮಾಡಿದ್ದೆ. ನಾನು ಶಾಲೆ ಪ್ರಾರಂಭ ಮಾಡಿದಾಗ ಬಹುತೇಕ ಪಾಠೋಪಕರಣ ಪೀಠೋಪಕರಣ ಎಲ್ಲ ನಮ್ಮ ಸ್ನೇಹಿತರೇ ನಮ್ಗೆ ದೇಣಿಗೆ ಕೊಟ್ಟಿದ್ದಾರೆ. ಉದಾಹರಣೆಗಪ್ಪ ಅಂದ್ರೆ ಇಲ್ಲಿ ಅಲ್ಮಾರಿ ನೋಡ್ಬೋದು, ಪ್ರಧಾನಾಧ್ಯಾಪಕರ ಅಲ್ಮಾರಿ. ಇದು ನಮ್ಮ ನಿಡಗುಂದದ ನನ್ನ ಸ್ನೇಹಿತ ಆಗಿರುವಂತ ಪ್ರವೀಣ್ ಕುಮಾರ್ ಅಂತೇಳಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾನೆ. ಪ್ರವೀಣ್ ಕುಮಾರ್ ಶಿವಾನಂದ್ ಸಿರೋಳಿ ಮುಖಂ ನಿಡಗುಂದ ಅಂತೇಳಿ ಅವರು ಅಜ್ಜಿಯವರ ಹೆಸರು ಮೇಲೆ ದಿವಂಗತ ಶಂಕರಮ್ಮ ಚಂದ್ರಶೇಖರ್ ಸಿರೋಳಿ ಅವರ ನೆನಪಿನಲ್ಲಿ ಅವ್ರು ನನಗೆ ಕಾಣಿಕೆ ಕೊಟ್ರು ಶಾಲೆ ಪ್ರಾರಂಭದಲ್ಲಿ. ಶಾಲೆ ಪ್ರಾರಂಭ ಮಾಡಿದ ತಕ್ಷಣನೇ ಅವ್ರಿಗೆ ನಂದು ಏನೋ ಇದ್ರೆ ಅಂತಂದ್ರೆ ಅದನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಅಲ್ಮರಿ ಇದೆ, ಇದು ನಾವ್ ಇವಾಗ ಆಟಗಳಿಗೋಸ್ಕರ ಸ್ಪೋರ್ಟ್ಸ್ ಮೆಟೀರಿಯಲ್ಗೋಸ್ಕರ ಬಳಸ್ತಾ ಇದ್ದೀವಿ. ನಿಡಗುಂದದವರು ನನ್ನ ಸ್ನೇಹಿತರಾದಂತ ಶ್ರೀನಾಥ್ ರೆಡ್ಡಿ ಮತ್ತು ಗುರುನಾಥ್ ರೆಡ್ಡಿ ಅಂತಿದ್ದಾರೆ. ಅವರು ತಮ್ಮ ತಂದೆಯವರ ನೆನಪಿನಲ್ಲಿ ಇದನ್ನ ಕೊಟ್ಟಿದ್ದಾರೆ. ಮತ್ತಿಲ್ಲಿ ತಾವು ಏನ್ ನಿಂತಿರಿ, ಕುರ್ಚಿ ಇದೆ, ಟೇಬಲ್ ಇದೆ. ಬಹುತೇಕ ಬಹಳ ದಾನಿಗಳು ಅಂದ್ರೆ ಅವರು ಹೆಸರುಗಳನ್ನ ಹೇಳ್ಕೋಬೇಡ ಅಂತ ಹೇಳಿದ್ದಾರೆ. ಅಂತ ಬಹುತೇಕ ದಾನಿಗಳು ನನಗೆ ಸಹಕಾರವನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ. ಮತ್ತು ಇವತ್ತು ನೀವು ನೋಡ್ತಾ ಇದ್ದೀರಿ, ಈಗ ನಾನು ಬಸವರಾಜ್ ಪಳ್ಳಿ ಸೇಡಮ್ ಅವ್ರ ಹೆಸರು ಹೇಳಿದೆ ಪ್ರಾರಂಭದಲ್ಲಿ ಶಾಲೆ. ಅವರು ಕೂಡ ನೈತಿಕವಾಗಿನೂ ಕೂಡ ಮತ್ತು ಸಮಯ ಸಂದರ್ಭ ಬಂದಾಗ ಅವರು ಹಂತ ಹಂತವಾಗಿನೂ ಕೂಡ ನನಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮತ್ತು ಸಹಕಾರವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಈ ರೀತಿ ನಾನು ಸಮಾಜದ ದಾನಿಗಳ ಮೂಲಕ ಈಗ ನಾವು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಲತ್ತರೂ ಕೂಡ ಅದು ಪೂರ್ಣ ನನ್ನ ದುಡ್ಡಿನ ಖರ್ಚಿನಿಂದ ಮಾಡಲ್ಲ, ನಮ್ಮ ಶಾಲೆ ಶುಲ್ಕದಿಂದ ಮಾಡಲ್ಲ, ಸಮಾಜದ ದಾನಿಗಳ ಸಹಕಾರದಿಂದಲೇ ನಾನು ಕಾರ್ಯಕ್ರಮ ಮಾಡ್ತೀನಿ ಬಹುತೇಕ. ಮತ್ತೆ ಎಲ್ಲರೂ ಕೂಡ ಪೂರ್ಣ ಸಹಕಾರ ಕೊಟ್ಟು ಅದನ್ನ ಮಾಡಿ ನಮಗೆ ಯಶಸ್ವಿ ಮಾಡ್ತಾ ಇದ್ದಾರೆ. ನಾನು ಓದಿರುವಂತ ಶಾಲೆ ನನ್ನ ಮೇಲೆ ಬಹಳ ಪ್ರಭಾವ ಬಿದ್ದಿದ್ದು ವಿವೇಕಾನಂದ ಶಾಲೆ ಅಂತ ಊರಲ್ಲಿ. ಅವಾಗಿನ ಶಿಕ್ಷಕರು ಮಾಡುವಂತ ಇವೇ ಚಟುವಟಿಕೆಗಳು ಮಾಡ್ತಿದ್ರು ಅವಾಗ. ಇವುಗಳನ್ನೇ ನಾನು ಈಗ ತರ್ತಾ ಇದ್ದೇನೆ. ಎಷ್ಟೋ ಜನ ಅದೇ ಶಿಕ್ಷಕರು ಅಂತಾರೆ ನನಗೆ, ಅವ್ರು ಈಗಲೂ ಇದ್ದಾರೆ. ಅಪ್ಪರಾವ್ ಶಿಕ್ಷಕರಂತಿದ್ದಾರೆ, ಶ್ರೀಪಾದ್ ಜೋಶಿ ಅಂತಿದ್ದಾರೆ, ಸಂಗಾರೆಡ್ಡಿ ಅಂತಿದ್ದಾರೆ ನಮ್ಮೂರಿನವರು. ಇಂಥ ಎಲ್ಲ ಶಿಕ್ಷಕರು ಅವಾಗ ಇವೆಲ್ಲ ಚಟುವಟಿಕೆಗಳನ್ನ ಮಾಡ್ತಿದ್ರು. ಅದನ್ನ ನಾನು ಕೂಡ ಮುಂದೆ ಏನಾದ್ರು ಈಗ ನಾನು D.Ed ಆದಾಗ ನಾನು ಒಂದ್ ವೇಳೆ ಸರ್ಕಾರಿ ನೌಕರಿಗೆ ಹೋದ್ರೆ ಇದೆಲ್ಲ ತರಬೇಕಂತಿತ್ತು. ಆದ್ರೆ ನನಗೆ ಒಂದ್ಸಲ ಅನಿಸ್ತು ಇದೆಲ್ಲ ನಾನು ಸರ್ಕಾರಿ ನೌಕರಿಯಲ್ಲಿ ಹೋದ್ರೆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗ್ತದ, ಮಾಡಕ್ ಆಗಲ್ಲ ಅಂತೇಳಿ ಅದನ್ನ ಬಿಟ್ಟು ನಾನು ಸರ್ಕಾರಿ ನೌಕರಿ ಮಾಡಬಾರ್ದು, ನಂದೇ ಆದಂತ ಒಂದು ಸಾಮ್ರಾಜ್ಯವನ್ನ ಮಾಡ್ಬೇಕು, ನಂದೇ ಆದಂತ ಚಿಂತನೆಯನ್ನ ಸಮಾಜದಲ್ಲಿ ಮಾಡ್ಬೇಕು ಅಂತ ತಿಳ್ಕೊಂಡು ಈ ರೀತಿ ನಾನು ಮಾಡಿದೆ. ಅವಾಗ ಒಂದೊಂದು ನಾನು ಓದ್ತಾ ಇದ್ದಾಗ ನೋಡ್ತಾ ಇದ್ದಾಗ ತಲೆಗೆ ಬರ್ತಾ ಇರ್ತದೆ ನನ್ನ ಇದರಲ್ಲಿ ಒಂದೊಂದು ನಾನು ತರ್ತಾ ಇದ್ದೀನಿ ಚಿಂತನೆ. ಮತ್ತೆ ಇದು ಯಾರು ಕೂಡ ಗೈಡ್ ಇಲ್ಲ, ನಾನು ಸ್ವತಃ ಚಿಂತನೆ ಮಾಡಿ ನಾನು ಕೂತ್ಕೊಂಡು ವಿಚಾರ ಮಾಡ್ತೀನಿ. ಏನೋ ಶಾಲೆಗೆ ಏನಾದ್ರು ಯೋಜನೆ ತರಬೇಕು ಅಂದ್ರೆ ನಾನು 10 ಬಾರಿ ಚಿಂತೆ ಮಾಡ್ತೀನಿ, ಇದು ಚೆನ್ನಾಗಿ ಮಾಡ್ತೀವ ಇಲ್ಲ, ಅದು ಅನಿಸ್ತು ಅಂದ್ರೆ ನಾನು ತರ್ತೀನಿ ಯೋಜನೆ, ಇಲ್ಲ ತರಲ್ಲ. ಈ ಒಂದು ಕನ್ನಡ ಮಾಧ್ಯಮ ಶಾಲೆ ಆರಂಭ ಆಗಿ 8 ವರ್ಷ ಕಂಪ್ಲೀಟ್ ಆಯ್ತು. ಈ ಮುಂಚೆನೆ 10 ವರ್ಷದ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಏನ್ ಮಾಡ್ಲತ್ತಿರಲ್ಲ ಅದರ ಆಯೋಜನೆಯನ್ನು ಮಾಡ್ಲತ್ರಿ. ಸೊ ನಿಮ್ಗೆ ಏನಂತಂದ್ರ ಮುಂಚಿತವಾಗಿ ಒಂದು ಅಭಿನಂದನೆಗಳು. 10 ವರ್ಷನ ರೀಚ್ ಆಗ್ತಿರಿ ನೀವು ನಿಮ್ಮ ಒಂದು ಸೇವೆ ಒಳಗೆ. ಸೊ ಹಂಗಾಗಿ ಈ ಒಂದು ದಶಮಾನೋತ್ಸವದ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳತ್ತೀರಿ ಮತ್ತೆ ಏನೆಲ್ಲಾ ಕಾರ್ಯಕ್ರಮಗಳು ಇರ್ತಾವ್ರಿ? ನಾವು ಒಂದು ದಶಮಾನೋತ್ಸವ ಅಂದ್ರೆ ಒಂದು ಕಾರ್ಯಕ್ರಮ ರೂಪದಲ್ಲಿ ಮಾಡೋದಕ್ಕಿಂತಲೂ ಪ್ರತಿ ಗ್ರಾಮಗಳಲ್ಲಿ ಮತ್ತು ಪ್ರತಿ ಕ್ಷೇತ್ರಗಳಲ್ಲಿ ಒಂದು 4-5 ಕ್ಷೇತ್ರಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಶೈಕ್ಷಣಿಕ, ಗ್ರಾಮ ವಿಕಾಸ, ಮಹಿಳಾ ಸಬಲೀಕರಣ, ಕೃಷಿ ಕ್ಷೇತ್ರ, ಯುವಕರ ಸಬಲೀಕರಣ, ಈಗ ಮಾಡಿಕೊಂಡು ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ಬೇಕಂತ ಯೋಚನೆ ಇದೆ. ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಹೇಳಿದೆ ಕಲಿಕಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೀವಿ ಈ ವರ್ಷ ಅಂತ. ಅದ್ರ ಉದ್ದೇಶ ದಶಮಾನೋತ್ಸವದ ಸ್ಮರಣೆಗಾಗಿನೇ ಮಾಡಿರುವಂತದ್ದು. ಇನ್ನು 4 ಕಡೆ ನಾವು ಮಾಡೋರಿದ್ದೀವಿ. ಅಂದ್ರೆ ದಶಮಾನೋತ್ಸವ ಸಂದರ್ಭದಲ್ಲಿ 10 ಕಡೆ ಕಲಿಕಾ ಕೇಂದ್ರಗಳು, ಸಂಸ್ಕಾರ ಕೇಂದ್ರಗಳು ಬೆಂಗಳೂರಿನ ಅಭಿದಯ ಸಂಸ್ಥೆಯ ಜೊತೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಮಹಿಳೆಯರಿಗೋಸ್ಕರ ಈ ಭಾಗದಲ್ಲಿ ಏನು ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಮಾಡ್ಬೇಕಂತಿದೆ, 1000 ಮಹಿಳೆಯರಿಗೆ ಜೋಡಿಸಿ
ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಯೋಚನೆ ಇದೆ. ಹ್ಮ್. ಇನ್ನು ಯುವಕರಿಗೋಸ್ಕರಪ್ಪ ಅಂತಂದ್ರೆ ಈ ಭಾಗದಲ್ಲಿ ಇವತ್ತು ಔದ್ಯೋಗಿಕವಾಗಿ ತುಂಬಾ ಗುಣಮಟ್ಟದಲ್ಲಿ ಕಮ್ಮಿ ಇದೆ. ಔದ್ಯೋಗಿಕವಾಗಿ ಎಲ್ಲಾ ರಂಗಗಳಲ್ಲಿ ಈ ಭಾಗದ ಯುವಕರು ಹೋಗ್ಬೇಕನ್ನೋ ಉದ್ದೇಶಕ್ಕಾಗಿ ಯುವಕರ ಸಬಲೀಕರಣಕ್ಕಾಗಿನೂ ಕೂಡ ನಾವು ಕಾರ್ಯಕ್ರಮವನ್ನ ಮಾಡೋರಿದ್ದೀವಿ. ಇನ್ನು ರೈತರಿಗೋಸ್ಕರ ಒಂದು ದೇಶೀಯ ಇವತ್ತೇನು ರೈತ ಇವತ್ತು ತೊಂದರೆಯಲ್ಲಿದ್ದಾನೆ, ಇವತ್ತು ಆ ಒಂದು ರೈತನಿಗೆ ಸರಿಯಾದಂತ ಒಂದು ದಿಸೆಯಲ್ಲಿ ತೆಗೆದುಕೊಂಡು ಹೋಗೋ ಸಲುವಾಗಿ ರೈತರ ಕಾರ್ಯಕ್ರಮನೂ ಕೂಡ ನಾವು ಮಾಡ್ಬೇಕಂತ ಯೋಚನೆ ಇದೆ. ಈ ರೀತಿ ದಶಮಾನೋತ್ಸವ ನಮ್ಮ ಏನು ಸ್ವಂತ ಜಾಗ ಇದೆ, ಆ ಒಂದು ಸ್ವಂತ 1 ಎಕರೆ ಜಾಗದಲ್ಲಿ ಅಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಬೇಕನ್ನೋಂಥದ್ದು ಯೋಚನೆ ಇದೆ. ಗಡಿ ಭಾಗದೊಳಗ ಕನ್ನಡ ಮಾಧ್ಯಮ ಶಾಲೆನ ನೀವು ತೆಗ್ದಿರಲ್ಲ, ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ, ಏನ್ ಹೇಳಕ್ ಇಷ್ಟಪಡ್ತಾರೆ? ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಗ್ಲಿಷ್ ಮಾಧ್ಯಮಗಳ ಹಾವಳಿ, ಎಲ್ರು ಇಂಗ್ಲಿಷ್ ಮಾಧ್ಯಮಗಳನ್ನ ನಾಯಿ ಕೊಡೆಗಳಂತೆ ನಾವು ತೆಗಿತಾ ಇದ್ದಾರೆ. ಅಂತದ್ರಲ್ಲಿ ಕನ್ನಡ ಮಾಧ್ಯಮವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಎಷ್ಟೋ ಜನ ಹೇಳ್ತಾರೆ ತಾವು ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಆಮೇಲೆ ಇದೇ ಶಾಲೆ ನಗರ ಪ್ರದೇಶಗಳಲ್ಲಿ ತೆಗಿಬೇಕಾಗಿತ್ತು, ಗಡಿ ಭಾಗದಕ್ಕಿಂತಲೂ ಗ್ರಾಮೀಣ ಭಾಗದಕ್ಕಿಂತಲೂ ಅಂದಾಗ ನಮಗ ಅನಿಸ್ತದ ನಾನು ಕನ್ನಡ ಭಾಷೆಗೋಸ್ಕರನೇ ನಾನು ಕೆಲಸ ಮಾಡ್ತಾ ಇರೋದು. ಹೌದು, ಪ್ರಮುಖವಾಗಿ. ಹಾಗಾಗಿ ಭಾಷೆ ಉಳಿಸೋಗೋಸ್ಕರ ಮತ್ತು ಕನ್ನಡ ಭಾಷೆ ಇವತ್ತು ಏನು ನಲುಗ್ತಾ ಇದೆ, ಹಾಗಾಗಿ ಆ ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಮತ್ತು ಕನ್ನಡತನವನ್ನ ಮೆರಿಬೇಕು ಅನ್ನೋ ಉದ್ದೇಶಕ್ಕಾಗಿ ಇಂಗ್ಲಿಷ್ ಭಾಷೆ ಮತ್ತು ಇಂಗ್ಲಿಷ್ ಶಾಲೆಗಳ ಪ್ರಭಾವ ಇದ್ರೂ ಸಹ ಕನ್ನಡ ಮಾಧ್ಯಮವನ್ನ ಶಾಲೆಯನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಕಾರಣ ಇಷ್ಟೇ, ಮಾತೃಭಾಷೆಯನ್ನ ಬೆಳೆಸ್ಬೇಕು ಮತ್ತು ಶಿಕ್ಷಣ ಎಲ್ಲ ಒಂದೇ, ಇಂಗ್ಲಿಷ್ ಆದ್ರೂ ಅಷ್ಟೇ, ಕನ್ನಡ ಆದ್ರೂ ಅಷ್ಟೇ, ಬೇರೆ ಭಾಷೆ ಆದ್ರೂ ಅಷ್ಟೇ. ಅಂದ್ರೆ ಮಗುವಿಗೆ ನಾವು ಯಾವ್ದು ಹಾಕ್ತಿವಿ ಅದು ತುಂಬಾ ಚೆನ್ನಾಗಿ ಕಲ್ತ್ರೆ ಸಾಕು. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಕಲ್ತಂತ ಎಷ್ಟೋ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇವತ್ತು ಇಂಗ್ಲಿಷ್ ನಲ್ಲಿ ಕಲ್ತ್ರೆ ದೊಡ್ಡ ವ್ಯಕ್ತಿಗಳಂತಲ್ಲ, ಆದ್ರೆ ನಮ್ಮ ಮನಸ್ಥಿತಿ ಬದಲಾಗಿದೆ ಅಷ್ಟೇ. ಆದ್ರೆ ಕನ್ನಡ ಮಾಧ್ಯಮದಲ್ಲೂ ಕೂಡ ಕಲ್ತು ಇವತ್ತು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಂತ ವಿಪುಲವಾದಂತ ಅವಕಾಶಗಳಿವೆ. ನಾನು ಕೂಡ ಕನ್ನಡ ಮಾಧ್ಯಮದಲ್ಲೇ ಪೂರ್ಣ ಶಿಕ್ಷಣವನ್ನು ನಾನು ಮುಗಿಸಿರುವಂತದ್ದು. ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ನಾವು ಕನ್ನಡ ಮಾಧ್ಯಮದಲ್ಲೇ ಓದಿದ್ದೀವಿ. ಹಾಗಾಗಿ ವಿಶೇಷವಾಗಿ ಗಡಿ ಭಾಗನೇ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿನಪ್ಪ ಅಂದ್ರೆ ಒಂದು ಕನ್ನಡಾಂಬೆಯ, ಕನ್ನಡ ಮಾತೆಯ ಒಂದು ಸೇವೆ ಮಾಡೋಗೋಸ್ಕರ, ಕನ್ನಡ ಭಾಷೆ ಈ ಭಾಗದಲ್ಲಿ ತರೋಗೋಸ್ಕರ ನಾನು ಶಾಲೆಯನ್ನ ಇಲ್ಲಿ ಪ್ರಾರಂಭ ಮಾಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಇತ್ತೀಚಿನ ದಿನದ ಒಳಗ ಕನ್ನಡ ಭಾಷೆ, ಕನ್ನಡ ಮಾಧ್ಯಮದ ಶಾಲೆಗಳು ಮುಚ್ಚುವಂತ ಸಂದರ್ಭದೊಳಗೆ ಇವರು ಕನ್ನಡ ಶಾಲೆಗಳನ್ನ ತೆರೆಯುವಂತ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ. ಸ್ನೇಹಿತರೆ, ಇದೇ ರೀತಿಯಂತ ಬಹಳಷ್ಟು ಯಶಸ್ವಿ ಕಂಡಿರ್ತಕ್ಕಂಥ ವ್ಯಕ್ತಿಗಳ ಪರಿಚಯಿಸೋದಾಗಿರ್ಬೋದು ಅಥವಾ ಅವರು ಮಾಡುವಂತ ಸಮಾಜ ಸೇವೆದ ಬಗ್ಗೆ, ಸೊ ಇದೆಲ್ಲವನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ಜೈ ಮೀಡಿಯಾ ಕನ್ನಡ ಮಾಡ್ತಾ ಇರ್ತದೆ. ಸೊ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೆ ಕೆಳಗಡೆ ಮುಕ್ತವಾಗಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ಇದೆ, ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಅದರ ಜೊತೆಗೆ ಈ ಮಾಹಿತಿ ಮತ್ತು ಈ ಸಂದರ್ಶನ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ.